ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ ಚಾಪ್ಟ್ರಲ್ಲಿ ಆ್ಯಂಥರ್ ಆ್ಯಂಡ್ ಓವ್ಯೂಲ್ ಅಂತ ಇದೆ. ಆ್ಯಂಥರ್ಗೆ ಇನ್ನೊಂದು ಹೆಸರು ಮೈಕ್ರೋಸ್ಪೊರಾಂಜಿಯಾ, ಓವ್ಯೂಲ್ಗೆ ಇನ್ನೊಂದು ಹೆಸರು ಮೆಗಾಸ್ಪೊರಾಂಜಿಯಮ್. ಈ ಆ್ಯಂಥರ್ನ ಒಳಗಡೆ ಪೋಲನ್ ಗ್ರೈನ್ಸ್ ಡೆವಲಪ್ ಆಗ್ತವೆ ಮತ್ತು ಓವ್ಯೂಲ್ನ ಒಳಗಡೆ ಎಂಬ್ರಿಯೋಸ್ಯಾಕ್ ಡೆವಲಪ್ ಆಗುತ್ತೆ. ಎಂಬ್ರಿಯೋಸ್ಯಾಕ್ಗೆ ಇನ್ನೊಂದು ಹೆಸರು ಫೀಮೇಲ್ ಗ್ಯಾಮೆಟೋಫೈಟ್, ಪೋಲನ್ ಗ್ರೈನ್ಸ್ಗೆ ಇನ್ನೊಂದು ಹೆಸರು ಮೇಲ್ ಗ್ಯಾಮೆಟೋಫೈಟ್. ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಏನಂದರೆ ಆ್ಯಂಥರ್ ವಿಚ್ ಈಸ್ ಅ ಪಾರ್ಟ್ ಆಫ್ ಅ ಸ್ಪೋರೋಫೈಟ್, ಬಟ್ ಆ ಸ್ಪೋರೋಫೈಟ್ ಒಳಗಡೆ ಇರೋದು ಪೋಲನ್ ಗ್ರೈನ್ ಗ್ಯಾಮೆಟೋಫೈಟ್. ಓವ್ಯೂಲ್ ಈಸ್ ಅ ಪಾರ್ಟ್ ಆಫ್ ಸ್ಪೋರೋಫೈಟ್, ಅದ್ರ ಒಳಗಡೆ ಇರುವಂಥ ಎಂಬ್ರಿಯೋಸ್ಯಾಕ್ ಈಸ್ ಅ ಪಾರ್ಟ್ ಆಫ್ ಗ್ಯಾಮೆಟೋಫೈಟ್. ಸೊ ಒಂದು ಪ್ಲ್ಯಾಂಟಲ್ಲಿ ಎಂಜಿಯೋಸ್ಪರ್ಮ್ಸಲ್ಲಿ ಸ್ಪೋರೋಫೈಟ್ ಒಳಗಡೆ ಗ್ಯಾಮೆಟೋಫೈಟ್ ನೋಡಲಿಕ್ಕೆ ಸಿಗುತ್ತೆ. 2 ಜನರೇಷನ್ ನೋಡ್ಲಿಕ್ಕೆ ಸಿಗುತ್ತೆ. ಸ್ಪೋರೋಫೈಟಿಕ್ ಜನರೇಷನ್ ನೋಡ್ಲಿಕ್ಕೆ ಸಿಗುತ್ತೆ, ಗೆಮೆಟೋಫೈಟಿಕ್ ಜನರೇಷನ್ ನೋಡ್ಲಿಕ್ಕೆ ಸಿಗುತ್ತೆ. ಯಾವಾಗ 2 ಜನರೇಷನ್ ನೋಡ್ಲಿಕ್ಕೆ ಸಿಗುತ್ತೆ? ಯಾವಾಗ ಫ್ಲವರ್ ಬಂದಾದ ಮೇಲ್ಗಡೆ, ಆ್ಯಂಥರ್ಸ್ ಡೆವಲಪ್ ಆದ ಮೇಲ್ಗಡೆ, ಓವ್ಯೂಲ್ ಡೆವಲಪ್ ಆದ ಮೇಲ್ಗಡೆ 2 ಸ್ಟೇಜಸ್ ಪ್ಲ್ಯಾಂಟಲ್ಲಿ ನೋಡಲಿಕ್ಕೆ ಸಿಗೋದು ಆಗ ಮಾತ್ರ, ಯಾವಾಗ ಫ್ಲವರ್ಸ್ ಬಂದಾಗೆ ಮಾತ್ರ. ಸೊ ದಿಸ್ ಇಸ್ ಅ ಟಿಪಿಕಲ್ ಕ್ವಶನ್ ಫಾರ್ ನೀಟ್. ಆಲ್ರೆಡಿ 1-2 ಸತಿ ಕ್ವಶನ್ ಬಂದಿದೆ. 2 ಜನರೇಷನ್ ನೋಡ್ಲಿಕ್ಕೆ ಸಿಗುತ್ತೆ, ಒಂದು ಸ್ಪೋರೋಫೈಟ್, ಇನ್ನೊಂದು ಗೆಮೆಟೋಫೈಟ್. ಮೇಲಲ್ಲೂ ಆಗಿರ್ಬೋದು, ಫಿಮೇಲಲ್ಲೂ ಆಗಿರ್ಬೋದು, ಐ ಮೀನ್ ಆ್ಯಂಥರ್ಸಲ್ಲೂ ಆಗಿರ್ಬೋದು, ದೆನ್ ಓವ್ಯೂಲಲ್ಲೂ ಆಗಿರ್ಬೋದು.